ಮಾನ್ಯ ಪರಮೇಶ್ವರ್ ಸಾಹೇಬರ ಕನಸಿನ ಕನಸು ಈ ಒಂದು ವಿಶ್ವವಿದ್ಯಾಲಯ ಬಹುಶಃ 25 ವರ್ಷಗಳು ಪಯಣ ಇಂದು ತನ್ನ ಸ್ವಂತ ಕಟ್ಟಡದಲ್ಲಿ ಕಾರ್ಯಾರಂಭ ಮಾಡತಕ್ಕಂಥ ಅವಕಾಶವನ್ನ ಇವತ್ತು ಲಭ್ಯ ಆಗಿದೆ. ಬಹುಶಃ ಇಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಹೆಚ್ಚಿನ ಕಾಲೇಜುಗಳ ಸಂಯೋಜನೆ ಇದಿದ್ರೆ ಈ ವಿಶ್ವವಿದ್ಯಾಲಯಗಳ ಕಟ್ಟಡ ಬಹುಶಃ ಬಹಳ ಹಿಂದೆ ಆಗ್ತಾ ಇತ್ತು ಅಂತ ನಾನು ಭಾವಿಸ್ತೇನೆ. ಇವತ್ತು 89 ಕಾಲೇಜುಗಳ ಒಂದು ಸಂಯೋಜನೆ ಜೊತೆಗೆ 2 ವಿಶ್ವವಿದ್ಯಾಲಯದ ಕಾನ್ಸ್ಟಿಟ್ಯೂಟ್ ಕಾಲೇಜುಗಳನ್ನ ಒಳಗೊಂಡಿರ್ತಕ್ಕಂಥದ್ದು. ಇವತ್ತು ವಿಶ್ವವಿದ್ಯಾಲಯಗಳಿಗೆ ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಣದ ದೊಡ್ಡ ಸಮಸ್ಯೆಯನ್ನು ನಾವು ನೋಡ್ತಾ ಇದ್ದೇವೆ. ಬಹಳ ಹಳೆಯ ವಿಶ್ವವಿದ್ಯಾಲಯಗಳ ಪರಿಸ್ಥಿತಿಗಳು ನೋಡಿದಾಗ ನಿಜವಾಗ್ಲೂ ಬಹಳ ದುಃಖಕರವಾದಂತಹ ಒಂದು ವಿಷಯವನ್ನ ನಾವು ಇವತ್ತು ಯಾವ ರೀತಿ ಇದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗತಕ್ಕಂಥ ಒಂದು ಪ್ರಯತ್ನವನ್ನ ಇವತ್ತು ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಇವತ್ತು ಎಲ್ಲರಿಗೂ ಆಸೆ ಇದೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದು ವಿಶ್ವವಿದ್ಯಾಲಯ ಬೇಕು ಅಂತಕ್ಕಂಥದ್ದು. ಆದರೆ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿದಷ್ಟು ಸುಲಭವಾಗಿ ಆ ವಿಶ್ವವಿದ್ಯಾಲಯವನ್ನ ಒಂದು ಉನ್ನತ ಶಿಕ್ಷಣ ಕೇಂದ್ರವಾಗಿ ಒಂದು ಜ್ಞಾನವನ್ನು ಕೊಡ್ತಕ್ಕಂಥ ಒಂದು ಸಂಸ್ಥೆಯಾಗಿ ಬೆಳೆಸ್ತಕ್ಕಂಥದ್ದು ಅಷ್ಟು ಸುಲಭದ ವಿಚಾರ ಅಲ್ಲ. ನಾನಾ ರೀತಿಯಾದಂತಹ ಸಮಸ್ಯೆಗಳು ಇವತ್ತು ನಮ್ಮ ಮುಂದೆ ಬರ್ತಾ ಇದೆ. ಇವತ್ತು ಹಲವಾರು ವಿಶ್ವವಿದ್ಯಾಲಯಗಳಲ್ಲಿ ಪಿಚಿಂಗ್ ಕೊಡ್ತಕ್ಕಂಥ ಸಮಸ್ಯೆಯನ್ನ ನಾವು ನೋಡ್ತಾ ಇದ್ದೇವೆ. ಅದರಿಂದ ನಾನು ಮತ್ತೊಮ್ಮೆ ವೇದಿಕೆಯಲ್ಲಿ ಇರ್ತಕ್ಕಂಥ ಮಾನ್ಯ ಪರಮೇಶ್ವರ ಸಾಹೇಬರಲ್ಲಿ, ಮಾನ್ಯ ಜಯಚಂದ್ರ ಸಾಹೇಬರಲ್ಲಿ ಮತ್ತು ನನ್ನ ಶಾಸಕ ಮಿತ್ರರಲ್ಲಿ ನೆನೆಸಿಕೊಡ್ತೇನೆ. ನಾವು ಈ ವಿಶ್ವವಿದ್ಯಾಲಯಕ್ಕೆ ಹೆಚ್ಚಿನ ಸಂಪನ್ಮೂಲ ಕ್ರೋಢೀಕರಣ ಆಗ್ತಕ್ಕಂಥ ನಿಟ್ಟಿನಲ್ಲಿ ಹೆಚ್ಚಿನ ಕಾಲೇಜುಗಳು ಇಲ್ಲಿ ಪ್ರಾರಂಭ ಆಗಿ ಈ ಒಂದು ವಿಶ್ವವಿದ್ಯಾಲಯದ ವ್ಯಾಪ್ತಿ ಒಳಗೆ ಬಂದಾಗ ಮಾತ್ರ ಇಲ್ಲಿ ವಿಶ್ವವಿದ್ಯಾಲಯ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇನೆ. ಏನು ಸುಮಾರು 50 ಕೋಟಿಗಿಂತ ಹೆಚ್ಚು ವೆಚ್ಚದಲ್ಲಿ ಈ ಒಂದು ನೂತನ ಕ್ಯಾಂಪಸ್ ಪ್ರಾರಂಭ ಆಗಿದೆ. ಆದರೆ ಇದರ ವಿಸ್ತೃತ ಯೋಜನೆ ಬಹುಶಃ 500 ಕೋಟಿಗಳ ವಿಸ್ತೃತ ಯೋಜನೆಯನ್ನ ತಯಾರು ಮಾಡಿದ್ದಾರೆ. ಇದೆಲ್ಲ ಮುಂದಿನ ದಿನಗಳಲ್ಲಿ ಹಂತವಾಗಿ ಅದನ್ನ ಪೂರ್ಣ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದ್ದು ಎಲ್ಲರ ಕರ್ತವ್ಯ, ಎಲ್ಲರ ಜವಾಬ್ದಾರಿ ಅಂತ ನಾನು ಭಾವಿಸ್ತೇನೆ. ಈಗಾಗಲೇ ಮಾನ್ಯ ಈ ಭಾಗದ ಲೋಕಸಭಾ ಸದಸ್ಯರ ಹಾಗೂ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಸೋಮಣ್ಣ ಅವರ ಮುತುವರ್ಜಿಯಿಂದ PM ಉಷಾ ಅಂತಕ್ಕಂಥ ಯೋಜನೆಯಲ್ಲಿ ಏನು ಬಂಡಿ ಇನ್ಸ್ಟಿಟ್ಯೂಟ್ನಲ್ಲಿ ಎಜುಕೇಶನ್ ರಿಸರ್ಚ್ ಯೂನಿವರ್ಸಿಟೀಸ್ ಅಂತಕ್ಕಂಥ ಕಾರ್ಯಕ್ರಮದಲ್ಲಿ ತುಮಕೂರು ವಿಶ್ವವಿದ್ಯಾಲಯ ಆ ಸಂದರ್ಭದಲ್ಲಿ ಕೈಬಿಟ್ಟು ಹೋಗಿತ್ತು. ನಮ್ಮ ಕುಟುಂಬಗಳ ಒಂದು ಶ್ರಮದಿಂದ ಅದನ್ನ ಇಲ್ಲಿನ ಲೋಕಸಭಾ ಸದಸ್ಯರು ಹಾಗೂ ಸಚಿವರು ದೆಹಲಿ ಮಟ್ಟದಲ್ಲಿ ಶಿಕ್ಷಣ ಸಚಿವರ ಮನವೊಲಿಸಿ 20 ಕೋಟಿ ರೂಗಳ PM ಉಷಾ ಯೋಜನೆಯನ್ನ ಈ ವಿಶ್ವವಿದ್ಯಾಲಯಕ್ಕೆ ಮಂಜೂರಾಗತಕ್ಕಂಥದ್ದಕ್ಕೆ ಸಹಕರಿಸಿದ್ದಾರೆ. ನಾನು ಅವರಿಗೆ ನನ್ನ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. PM ಉಷಾ ಯೋಜನೆಯಲ್ಲಿ 60% ಅನುದಾನ ಕೇಂದ್ರ ಸರ್ಕಾರ ಕೊಡುತ್ತೆ, 40% ಅನುದಾನ ರಾಜ್ಯ ಸರ್ಕಾರ ಕೊಡ್ತದೆ. ಈಗಾಗಲೇ ಬೆಂಗಳೂರು ವಿಶ್ವವಿದ್ಯಾಲಯ ಮತ್ತು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯಕ್ಕೆ 100 ಕೋಟಿಗಳ ಅನುದಾನ ಲಭ್ಯ ಆಗಿದೆ. ಈಗಾಗಲೇ ಅಲ್ಲಿ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡುವುದಾಗಿದೆ. ಈ 20 ಕೋಟಿಗಳ ಅನುದಾನದಲ್ಲಿ ಸದ್ಯದಲ್ಲಿ ಅದನ್ನು ಕ್ಯಾಬಿನೆಟ್ ಮುಂದೆ ತೆಗೆದುಕೊಂಡು ಹೋಗಿ ಅನುಮೋದನೆ ಮಾಡತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಆದಷ್ಟು ತ್ವರಿತವಾಗಿ ಸುಮಾರು 15 ಕೋಟಿಗಳಲ್ಲಿ ನೂತನ ಕಟ್ಟಡದ ಕಾಮಗಾರಿಯನ್ನು ಪ್ರಾರಂಭ ಮಾಡುವುದರ ಜೊತೆಗೆ ಸುಮಾರು 2 ಕೋಟಿಗೆ ಬೇಕಾಗಿರ್ತಕ್ಕಂಥ ಎಕ್ವಿಪ್ಮೆಂಟ್ ಅನ್ನ ಕೊಡ್ತಕ್ಕಂಥದ್ದಕ್ಕೆ 2.5 ಕೋಟಿಯಲ್ಲಿ ಈಗ ಇರ್ತಕ್ಕಂಥ ಹಳೆ ಕ್ಯಾಂಪಸ್ ಅಲ್ಲಿ ನವೀಕರಣ ಮಾಡ್ತಕ್ಕಂಥದ್ದು ಈ ಹಲವಾರು ಕಾರ್ಯಕ್ರಮಗಳನ್ನ 20 ಕೋಟಿಯಲ್ಲಿ ಹಮ್ಮಿಕೊಡ್ತಕ್ಕಂಥದ್ದನ್ನ ನಾವು ಕೈಗೆತ್ತಿಕೊಂಡಿದ್ದೇವೆ. ಈ ರೀತಿ ಹಲವಾರು ಪ್ರಯತ್ನಗಳನ್ನ ಸರ್ಕಾರ ಕೂಡ ಮಾಡ್ತಾ ಇದೆ. ಈಗ ಮತ್ತೊಂದು ನಮಗೆ ಹೇಳ್ತಕ್ಕಂಥದ್ದು ಏನು ನಾವು ಬದಲಾವಣೆಗಳನ್ನ ತಂದಿದ್ದೀವಿ ಈ 2.5 ವರ್ಷದಲ್ಲಿ ಅಂತಕ್ಕಂಥದಕ್ಕೆ ಇದೇ ತುಮಕೂರು ವಿಶ್ವವಿದ್ಯಾಲಯದ 5 ಜನ ವಿದ್ಯಾರ್ಥಿಗಳು ಕಳೆದ ವರ್ಷ ನವೆಂಬರ್ 9ನೇ ತಾರೀಕು ಯೂನಿವರ್ಸಿಟಿ ಆಫ್ ಈಸ್ಟ್ ಲಂಡನ್ಗೆ ಪ್ರಯಾಣ ಬೆಳೆಸಿದರು. ರಾಜ್ಯದ 6 ವಿಶ್ವವಿದ್ಯಾಲಯಗಳಿಂದ 5
ವಿದ್ಯಾರ್ಥಿನಿಯರನ್ನ ಆಯ್ಕೆ ಮಾಡಿ ಯೂನಿವರ್ಸಿಟಿ ಆಫ್ ಈಸ್ಟ್ ಲಂಡನ್ನಲ್ಲಿ 15 ದಿನಗಳ ಶೈಕ್ಷಣಿಕ ಪ್ರವಾಸಕ್ಕೆ ಕಳಿಸಿಕೊಟ್ಟಿರ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ವಿ. ಬಹುಶಃ ಇದು ಒಂದು ದೊಡ್ಡ ಒಂದು ಬದಲಾವಣೆಯ ಒಂದು ಪ್ರಯತ್ನವನ್ನು ನಾವು ಮಾಡಿದ್ವಿ. ಇದನ್ನ ಸ್ಕೌಟ್ ಪ್ರೋಗ್ರಾಮ್ ಅಂತೀವಿ. ಸ್ಕಾಲರ್ಸ್ ಆಫ್ ಔಟ್ಸ್ಟ್ಯಾಂಡಿಂಗ್ ಅಂಡರ್ ಗ್ರಾಜುಯೇಟ್ ಟ್ಯಾಲೆಂಟ್ ಅಂತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಪ್ರಪ್ರಥಮ ಬಾರಿಗೆ ಜೀವನದಲ್ಲಿ ಪಾಸ್ಪೋರ್ಟ್ ಅನ್ನು ಪಡೆಯತಕ್ಕಂಥ ಭಾಗ್ಯ ಅವರಿಗೆ ಲಭಿಸಿತು ಮತ್ತು ವಿದೇಶಕ್ಕೆ ಅಂತಾರಾಷ್ಟ್ರೀಯ ವಿಮಾನದಲ್ಲಿ ಹೋಗತಕ್ಕಂಥ ಅವಕಾಶವನ್ನ ಈ ಬಡ ವಿದ್ಯಾರ್ಥಿಗಳಿಗೆ ಒದಗಿಸತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡಿಕೊಡ್ತೀವಿ. ಇದು ಸಾಧ್ಯ ಆಗಿದ್ದು ಬ್ರಿಟಿಷ್ ಕೌನ್ಸಿಲ್ನ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಿ ಮಾಡಿರ್ತಕ್ಕಂಥದ್ದು. ಬಹುಶಃ 15 ದಿನಗಳಲ್ಲಿ ಆ ವಿದ್ಯಾರ್ಥಿಗಳಲ್ಲಿ ಬಂದಂತ ಬದಲಾವಣೆ ಬಹುಶಃ ನಾವು ಯಾರು ಮುಗಿಸಲಿಕ್ಕೆ ಸಾಧ್ಯ ಇಲ್ಲ. ಒಂದು ವಿದೇಶದಲ್ಲಿ ಯಾವ ಒಂದು ವಿಶ್ವವಿದ್ಯಾಲಯ ಯಾವ ರೀತಿ ನಡೀತದೆ, ಅಲ್ಲಿ ಯಾವ ರೀತಿ ಶಿಕ್ಷಣ ಯಾವ ರೀತಿ ಬೋಧನೆ ಕಾರ್ಯ ಆಗ್ತದೆ ಅಂತಕ್ಕಂಥದ್ದನ್ನ ನೋಡಿದಂತ ವಿದ್ಯಾರ್ಥಿಗಳಲ್ಲಿ ಯಾವ ರೀತಿ ಆತ್ಮವಿಶ್ವಾಸ ಬೆಳೀತಕ್ಕಂಥದ್ದನ್ನ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾದಂತ ವಿಚಾರ. ಈ ಒಂದು ಕಾರ್ಯಕ್ರಮದ ಜೊತೆಗೆ ನಾವು ಕರ್ನಾಟಕ ಟ್ಯೂನಿಂಗ್ ಮಾಸ್ಟರ್ಸ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅಂತಕ್ಕಂಥದ್ದು ಫಾರಿನ್ ಕಾಮನ್ವೆಲ್ತ್ ಡೆವಲಪ್ಮೆಂಟ್ ಆಫೀಸ್ ಇದರ ಸಹಯೋಗದೊಂದಿಗೆ ರಾಜ್ಯದಿಂದ ಪ್ರತಿ ವರ್ಷ 3 ವರ್ಷಗಳಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದೇವೆ. 5 ಜನ ವಿದ್ಯಾರ್ಥಿನಿಯರನ್ನ ಯುನೈಟೆಡ್ ಕಿಂಗ್ಡಮ್ ಬ್ರಿಟನ್ಗೆ ಕಳಿಸತಕ್ಕಂಥದ್ದಿದೆ. ಅಲ್ಲಿ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಅವರು ಸೀಟ್ ಪಡೆದಾಗ ಅವರ ಈ ಆಯ್ಕೆ ಪ್ರಕ್ರಿಯೆಯಲ್ಲಿ ಆಯ್ಕೆ ಆದರೆ ಅವರಿಗೆ ಉಚಿತವಾಗಿ 1 ವರ್ಷ ಸ್ನಾತಕೋತ್ತರ ಪದವಿಯನ್ನು ವ್ಯಾಸಂಗ ಮಾಡತಕ್ಕಂಥದ್ದಕ್ಕೆ ಇವತ್ತು ನಾವು ಒಡಂಬಡಿಕೆಯನ್ನು ಮಾಡಿಕೊಂಡು ಈಗಾಗಲೇ 5 ಜನ ವಿದ್ಯಾರ್ಥಿನಿಯರು ಈಗಾಗಲೇ ಬ್ರಿಟನ್ ದೇಶದಲ್ಲಿ ನಾನಾ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಲ್ಲಿ ಓದುವಂತ ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೇವೆ. ಇದರ ಜೊತೆಗೆ ನಾವು ಇತ್ತೀಚೆಗೆ ಅಜಿತ್ ಪ್ರೇಮಿ ಫೌಂಡೇಶನ್ ಮುಖಾಂತರ ದೀಪಿಕಾ ಅಂತಕ್ಕಂಥ ಒಂದು ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅನ್ನ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅಜಿತ್ ಪ್ರೇಮಿ ಅವರ ಅಮೃತಾಸ್ತಿಯಿಂದ ಪ್ರಾರಂಭ ಮಾಡಿದ್ದೇವೆ. ಇಡೀ ದೇಶದಲ್ಲೇ ಕರ್ನಾಟಕ ಈ ಒಂದು ಯೂನಿವರ್ಸಲ್ ಪ್ರೋಗ್ರಾಮ್ ಸುಮಾರು 37,000 ಹೆಣ್ಣು ಮಕ್ಕಳಿಗೆ ಪ್ರತಿ ವರ್ಷ 30,000 ರೂಪಾಯಿಗಳ ಸ್ಕಾಲರ್ಶಿಪ್ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಇದು ಅಜಿತ್ ಪ್ರೇಮಿ ಫೌಂಡೇಶನ್ ಅವರ ಸಹಯೋಗದೊಂದಿಗೆ 37,000 ಸಂಖ್ಯೆ ದಾಟಿದ್ರೆ ಅದರ ಮೇಲೆ ಎಷ್ಟಾಗುತ್ತೆ ಅದನ್ನ ರಾಜ್ಯ ಸರ್ಕಾರ ಭರಿಸತಕ್ಕಂಥದ್ದನ್ನ ಇವತ್ತು ಈ ತೀರ್ಮಾನ ಮಾಡಿ ಕಾರ್ಯಕ್ರಮ ಅನುಷ್ಠಾನ ಮಾಡ್ತಾ ಇದ್ದೇವೆ. ಇದರಲ್ಲಿರ್ತಕ್ಕಂಥ ವಿಶೇಷ ಏನಂದ್ರೆ ಮಕ್ಕಳು ಇವತ್ತು ಯಾವುದೇ ಪದವಿ ಯಾವುದೇ ಡಿಗ್ರಿ ಕೋರ್ಸ್ ಇರ್ಬೋದು, ವೈದ್ಯಕೀಯ, ತಾಂತ್ರಿಕ ಮತ್ತು ಬೇರೆ ಇವತ್ತು ಆರ್ಕಿಟೆಕ್ಚರ್, ಅಗ್ರಿಕಲ್ಚರ್, ಲಾ ಯಾವುದೇ ಕೋರ್ಸ್ ಆಗಿರ್ಬೋದು, ಆ ಕೋರ್ಸ್ ಅಲ್ಲಿ ಸೇರಿರ್ತಕ್ಕಂಥ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥ ಮಕ್ಕಳು ಅಂದ್ರೆ ಸರ್ಕಾರಿ ಶಾಲೆಯಲ್ಲಿ 10ನೇ ತರಗತಿ ಮತ್ತು ಸರ್ಕಾರಿ ಜೂನಿಯರ್ ಕಾಲೇಜಲ್ಲಿ 1ನೇ ಮತ್ತು 2ನೇ PUC ಓದಿರ್ತಕ್ಕಂಥ ಒಂದು ನಿಯಮ ಇದೆ. ಆ ಹೆಣ್ಣು ಮಕ್ಕಳು ಯಾವುದೇ ಕಾಲೇಜು, ಯಾವುದೇ ಖಾಸಗಿ ವಿಶ್ವವಿದ್ಯಾಲಯ ಇರ್ಬೋದು, ಯಾವುದೇ ಡೀಮ್ಡ್ ಯೂನಿವರ್ಸಿಟಿ ಇರ್ಬೋದು, ಎಲ್ಲರೂ ಸೇರಿ ಅವರಿಗೆ ಪ್ರತಿ ವರ್ಷ ಅವ್ರ ಕೋರ್ಸ್ ಮುಗಿಸೋ ತನಕ ಅವರಿಗೆ ಸ್ಕಾಲರ್ಶಿಪ್ ಕೊಡ್ತಕ್ಕಂಥ ಪ್ರತಿ ವರ್ಷ 30,000 ರೂಪಾಯಿಗಳ ಒಂದು ಸ್ಕಾಲರ್ಶಿಪ್ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಈಗಾಗಲೇ ಸುಮಾರು 35,000ಕ್ಕಿಂತ ಹೆಚ್ಚು ಜನ ವಿದ್ಯಾರ್ಥಿಗಳು ನೋಂದಾಯಿಸಿದ್ದಾರೆ. ಈಗ ನೋಂದಣಿ ಮಾಡತಕ್ಕಂಥ ಪೋರ್ಟಲ್ ಬಂದಾಗಿದೆ. ಮತ್ತೆ ಜನವರಿಯಲ್ಲಿ ಮತ್ತೆ ಆ ಪೋರ್ಟಲ್ ಓಪನ್ ಆಗುತ್ತೆ. ಆದ್ರೆ ತಡವಾಗಿ ನಾವು ನೋಂದಣಿ ಮಾಡಿದ್ರೆ ನಮಗೆ ಹಣ ಸಿಗೋದಿಲ್ಲ ಅಂತಕ್ಕಂಥ ಭಾವನೆ ಇಲ್ಲ. ತಡವಾದರೂ ಕೂಡ ನಮಗೆ 1 ವರ್ಷಕ್ಕೆ 30,000 ಕೊಡ್ತಕ್ಕಂಥ ಕಾರ್ಯಕ್ರಮ ಮುಂದುವರಿತದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇದರಲ್ಲಿ ಮಹತ್ವವಾದಂಥ ವಿಚಾರ ಏನಂದ್ರೆ ಹೆಣ್ಣು ಮಕ್ಕಳು ಪ್ರತಿ ವರ್ಷ ಪಾಸ್ ಆಗಲೇಬೇಕು ಕಡ್ಡಾಯವಾಗಿ. ಪಾಸ್ ಆಗಲಿಲ್ಲ ಅಂದ್ರೆ ನಿಮಗೆ ಆ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಇಂದ ಹೊರಗುಳಿತಕ್ಕಂಥದ್ದಾಗುತ್ತೆ. ಇದರ ಲಾಭವನ್ನ ನಾವು ವಿಶ್ವವಿದ್ಯಾಲಯದಲ್ಲಿರ್ತಕ್ಕಂಥ ಎಲ್ಲರೂ ಯಾರ ರೀತಿ ಹೊರಗಿದ್ದಾರೆ ಅವರು ದಯವಿಟ್ಟು ಪಡಿಬೇಕು ಅಂತಕ್ಕಂಥ ಮನವಿಯನ್ನು ನಾವು ಈ ಸಂದರ್ಭದಲ್ಲಿ ವೇದಿಕೆ ಮುಖಾಂತರ ಕೊಡ್ತಾ ಇದ್ದೇವೆ. ಇದಕ್ಕೆ ಸುಮಾರು ಪ್ರತಿ ವರ್ಷ 110 ಕೋಟಿಯಿಂದ ಪ್ರಾರಂಭವಾಗಿ ಸರಿಸುಮಾರು 7 ವರ್ಷಗಳಿಗೆ 2,000 ಕೋಟಿವರೆಗೂ ಇವತ್ತು ಅಜಿತ್ ಪ್ರೇಮಿ ಫೌಂಡೇಶನ್ ಅವರು ಇದಕ್ಕೆ ವಿನಿಯೋಗ ಮಾಡತಕ್ಕಂಥ ಮಹತ್ತರವಾದಂತಹ ಒಂದು ಕಾರ್ಯಕ್ರಮ ಅಜಿತ್ ಪ್ರೇಮಿ ಅವರ ಮುಖಾಂತರ ಆಗ್ತಾ ಇದೆ. ನಾನು ಈ ಸಂದರ್ಭದಲ್ಲಿ ಇವತ್ತು ನಾಡಿನ ಸಮಸ್ತ ವಿದ್ಯಾರ್ಥಿನಿಯರ ಮತ್ತು ಸಮಸ್ತ ಇವತ್ತು ಬಡ ಮಕ್ಕಳ ಪರವಾಗಿ
ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಈ ರೀತಿ ಹಲವಾರು ಕಾರ್ಯಕ್ರಮಗಳು ಈ ಎರಡು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಇವತ್ತು ಇಂಟರ್ನ್ಯಾಷನಲೈಸೇಷನ್ ಆಫ್ ಹೈಯರ್ ಎಜುಕೇಶನ್ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಟ್ರಾನ್ಸ್ನ್ಯಾಷನಲ್ ಎಜುಕೇಶನ್ ಅಂತಕ್ಕಂಥ ಒಂದು ಪ್ರಯೋಗ ಆಗ್ತಾ ಇದೆ. ಇವತ್ತು ನಮ್ಮ ಸರ್ಕಾರದ ವಿಶ್ವವಿದ್ಯಾಲಯವನ್ನ ಇವತ್ತು ಬ್ರಿಟನ್ ದೇಶದಲ್ಲಿರ್ತಕ್ಕಂಥ ವಿಶ್ವವಿದ್ಯಾಲಯದ ಜೊತೆಲಿ ಒಂದು ಒಡಂಬಡಿಕೆಯನ್ನು ಮಾಡಿಕೊಡ್ತಕ್ಕಂಥ ಒಂದು ಕೆಲಸವನ್ನು ದೊಡ್ಡ ಮಟ್ಟದಲ್ಲಿ ನಾವು ಮಾಡ್ತಾ ಇದ್ದೇವೆ. ಈಗಾಗಲೇ ನಾವು ಯೂನಿವರ್ಸಿಟಿ ಆಫ್ ವೇಸ್ಟ್‌ನಲ್ಲಿ ಈಗಾಗಲೇ ತುಮಕೂರು ವಿಶ್ವವಿದ್ಯಾಲಯ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದೇವೆ. ಇತ್ತೀಚೆಗೆ ಲಂಡನ್ಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಲ್ಯಾಂಕೆಸ್ಟರ್ ಯೂನಿವರ್ಸಿಟಿ ಈಗಾಗಲೇ ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡ್ತೀವಿ ಮುಂದಿನ ವರ್ಷದಿಂದ ಅಂತಕ್ಕಂಥದ್ದು ಇವತ್ತು ತೀರ್ಮಾನ ಆಗಿದೆ. UGC ಅವರು ಕೂಡ ಅನುಮತಿ ಕೊಟ್ಟಿದ್ದಾರೆ. ಇವತ್ತು ದೊಡ್ಡ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯಗಳು ಬೆಂಗಳೂರಿನಲ್ಲಿ ಸ್ಥಾಪನೆ ಆಗ್ತಕ್ಕಂಥ ಒಂದು ಅವಕಾಶ. ಇದ್ರ ಜೊತೆಗೆ ಇವತ್ತು ವೆಲ್ಸ್ ಯೂನಿವರ್ಸಿಟೀಸ್ ಅಂತ ಹೇಳಿ ಯೂನಿವರ್ಸಿಟಿ ಆಫ್ ವೆಲ್ಸ್ ಮತ್ತು ಇತರ ವಿಶ್ವವಿದ್ಯಾಲಯಗಳ ಜೊತೆಯಲ್ಲಿ 8 ನಮ್ಮ ಸರ್ಕಾರಿ ವಿಶ್ವವಿದ್ಯಾಲಯಗಳ ಜೊತೆಯಲ್ಲಿ ಒಂದು ಒಡಂಬಡಿಕೆಯನ್ನು ಮಾಡಿಕೊಡ್ತಾ ಇದ್ದೇವೆ. 4,500 ಪೌಂಡ್ ಸರಿಸುಮಾರು 5 ಲಕ್ಷ ರೂಪಾಯಿ ನಮ್ಮ ವಿಶ್ವವಿದ್ಯಾಲಯಗಳು ಕೊಡಬೇಕು. ಅವರು 4,500 ಪೌಂಡ್ ಅವರು ಅದನ್ನು ವಿನಿಯೋಗ ಮಾಡತಕ್ಕಂಥ 72,000 ಪೌಂಡ್ ಇವತ್ತು ನಮ್ಮ ವಿಶ್ವವಿದ್ಯಾಲಯಗಳು ಮತ್ತು ಯೂನಿವರ್ಸಿಟಿ ಆಫ್ ವೆಲ್ಸ್ ಬರ್ತಕ್ಕಂಥ ವಿಶ್ವವಿದ್ಯಾಲಯಗಳ ಜೊತೆಯಲ್ಲಿ ಈ ಒಡಂಬಡಿಕೆಯನ್ನ ಮಾಡಿಕೊಂಡು ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಇರ್ಬೋದು, ಇವತ್ತು ನೆಟ್ ಝೀರೋ ಇರ್ಬೋದು, ಈಗ ಗ್ರೀನ್ ಎನರ್ಜಿ ಮತ್ತು ಇತರೆ ಏನು ಡಿಕಾರ್ಬನೈಸೇಷನ್ ವಿಚಾರ ಇರ್ಬೋದು, ಅಗ್ರಿಟೆಕ್ ಅಂಡ್ ರೂರಲ್ ಎಕಾನಮಿ ಮತ್ತು ಕ್ರಿಯೇಟಿವ್ ಇಂಡಸ್ಟ್ರಿ, ಈ ರೀತಿ ನಾನಾ ವಿಭಾಗಗಳಲ್ಲಿ ಒಂದು ಹಲವಾರು ಶೈಕ್ಷಣಿಕವಾದಂತಹ ಪ್ರಗತಿಯ ಬಗ್ಗೆ ಹೆಚ್ಚು ಮಾಹಿತಿ ನೀಡೋದೇ ಇರ್ಬೋದು, ಒಂದು ಇರ್ತಕ್ಕಂಥ ಕರಿಕ್ರಮ ಬದಲಾವಣೆ ಇರ್ಬೋದು, ಈ ನಾನಾ ರೀತಿಯಾದಂತಹ ಪ್ರಯತ್ನಗಳು ಉನ್ನತ ಶಿಕ್ಷಣವನ್ನ ಒಂದು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯತಕ್ಕಂಥ ಒಂದು ಪ್ರಯತ್ನಗಳನ್ನ ನಾವು ಮಾಡ್ತಾ ಇದ್ದೇವೆ. ಅದರಿಂದ ಹೆಚ್ಚು ಈ ಒಂದು ಲಾಭ ಈ ಬಡ ಮಕ್ಕಳಿಗೆ ಯಾರು ಇವತ್ತು ದೊಡ್ಡ ಮಟ್ಟದಲ್ಲಿ ಶುಲ್ಕವನ್ನು ಕೊಟ್ಟು ಖಾಸಗಿ ಸಂಸ್ಥೆಯಲ್ಲಿ ಓದಕ್ಕಾಗದೇ ಇರತಕ್ಕಂಥ ಮಕ್ಕಳು ಇವತ್ತು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಓದತಕ್ಕಂಥವ್ರಿಗೆ ಒಂದು ರೀತಿಯಾದಂಥ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ಶಿಕ್ಷಣದ ವ್ಯವಸ್ಥೆ ಅಲ್ಲಿರ್ತಕ್ಕಂಥ ಒಂದು ಎಲ್ಲ ಪ್ರಯೋಗಗಳು ಪ್ರಯತ್ನಗಳನ್ನ ಇಲ್ಲಿ ತಂದು ಅವರಿಗೆ ಅದರ ಒಂದು ದರ್ಶನ ಮತ್ತು ಅದರ ಅನುಭವವನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಅದರಿಂದ ಸಮಯದ ಅಭಾವ ಇರೋದ್ರಿಂದ ಇವತ್ತು ಬಹಳ ಸಂತೋಷದಿಂದ ಈ ಒಂದು ಹೊಸ ಕ್ಯಾಂಪಸ್ಗೆ ಬರುವಂತದ್ದಾಗಿದೆ. ಏನು ರಸ್ತೆ ವಿಚಾರದಲ್ಲಿ ಮಾನ್ಯ ಗೃಹ ಸಚಿವರು ಈಗಾಗಲೇ ಹೇಳ್ತಾರೆ, ನಾವು ಮತ್ತು ಅವರು ಸದಾ ನಾವು ಇದರ ಪ್ರಯತ್ನದಲ್ಲಿದ್ದೇವೆ. ಶಾಸಕರು ಸಹ ವಿಧಾನಸಭೆಯಲ್ಲಿ ಅವರು ಪ್ರಶ್ನೆಯನ್ನ ಎತ್ತಿ ಇದು ಆಗಬೇಕು ಅಂತಕ್ಕಂಥ ಉತ್ತರವನ್ನು ಮಾಡಿದ್ದಾರೆ. ನಾವು ನಿನ್ನ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇವೆ. ಖಂಡಿತ ನಾವಿಬ್ಬರೂ ಸೇರಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಒಪ್ಪಿಸಿ ಹೆಚ್ಚಿನ ಅನುದಾನವನ್ನು ಕೊಡಿಸಿ ರಸ್ತೆಯನ್ನ ಮಾಡತಕ್ಕಂಥದ್ದಕ್ಕೆ ನಾವು ಎಲ್ಲ ರೀತಿಯಾದಂತಹ ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ನಾವು ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ. ಧನ್ಯವಾದಗಳು. ಈಗ ಸನ್ಮಾನ್ಯ ಗೃಹ ಸಚಿವರಿಂದ ಕರ್ನಾಟಕದ ಗೌರವಾನ್ವಿತ ರಾಜ್ಯಪಾಲರಿಗೆ ಗೌರವಿಸುತ್ತೇನೆ.